ಹೇಳಿದ್ರು ಅಂತ ಅದನ್ನ ನಂಬಿ ಸೋಲೊಪ್ತೇವೆ, ಬದುಕನ್ನ ಕೈ ಬಿಟ್ಬಿಡ್ತೇವೆ. ನನ್ನ ಕೈಲದ ಆಗಲ್ಲ, ನನ್ನಿಂದ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಸೋಲೊಪ್ಪಿ ಬಿಡ್ತೇವೆ. ಮತ್ತೊಬ್ಬರನ್ನ ನೋಡಿ ಕೀಳಿರಿಮೆಯಿಂದ ಸೋಲೊಪ್ಪಿ ಬಿಡ್ತೇವೆ. ಕೀಳಿರಿಮೆ ಎಂದೂ ಇರಬಾರದು. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಕಾಯಕ ಮಾತ್ರ ಶ್ರೇಷ್ಠವೇ ಹೊರತು ವ್ಯಕ್ತಿ ಅಲ್ಲ. ಕಾಯಕ ಮಾತ್ರ ಶ್ರೇಷ್ಠವೇ ಹೊರತು ವ್ಯಕ್ತಿ ಅಲ್ಲ. ನಾನು ಪೊಲೀಸ್ ಇಲಾಖೆಯಲ್ಲಿ ಕಳೆದ 11 ವರ್ಷಗಳಿಂದ ನೋಡ್ತಾ ಇರೋದು ಒಬ್ಬ ಯಶಸ್ವಿ ವ್ಯಕ್ತಿ, ಯಶಸ್ವಿ ಅಲ್ಲದ ವ್ಯಕ್ತಿ. ಒಬ್ಬ ಯಶಸ್ವಿ ಸಂಸಾರಸ್ಥ ಗೃಹಸ್ಥ, ಯಶಸ್ವಿ ಅಲ್ಲದ ಗೃಹಸ್ಥನ ಮಧ್ಯೆ ಇರುವ ಏಕೈಕ ವ್ಯತ್ಯಾಸ ಆತ್ಮವಿಶ್ವಾಸದ ಕೊರತೆ. ಕೀಳಿರಿಮೆ ಕಾಡೋದು, ಕೀಳಿರಿಮೆ ನಮ್ಮನ್ನ ಕಾಡುತ್ತೆ. ಎಲ್ಲಿಯವರೆಗೆ ಕೀಳಿರಿಮೆ ಒಬ್ಬ ಯುವಕನನ್ನ ಕಾಡುತ್ತೋ, ಕೃಷಿಕನನ್ನ ಕಾಡುತ್ತೋ, ಗೃಹಸ್ಥನನ್ನ ಕಾಡುತ್ತೋ, ಅಲ್ಲಿಯವರೆಗೂ ಆತನ ಉದ್ಧಾರ ಆಗಲ್ಲ. ಶರಣರು ಬಯಸಿದ್ದ ಅದನ್ನೇ. ಯಾವತ್ತೂ ಕೀಳಿರಿಮೆ ಬೇಡ. ಇಲ್ಲಿ ರೊಟ್ಟಿ ಮುಖ್ಯವೇ ಹೊರತು ಕಾಯಕದಲ್ಲಿ ನಿರತನಾಗಿರಬೇಕೇ ಹೊರತು ನಮ್ಮ ಹಿನ್ನೆಲೆ, ನಮ್ಮ ಎಡ ಬಲ ಉಪಮೇಯ ಅಲಂಕಾರಗಳು ಮುಖ್ಯ ಅಲ್ಲ ಅಂತ. ಇರಲಿ, ಹೇಗೆ ಇರಲಿ ನಮ್ಮ ಬದುಕು. ಹಳ್ಳಿಲಿದೀವ ಪರವಾಗಿಲ್ಲ, ಒಬ್ಬ ಆಟೋ ಡ್ರೈವರ್ ಆಗಿದ್ದೀನ ಪರವಾಗಿಲ್ಲ, ಬರೀ ಒಂದು ಗಾಡಿಯನ್ನು ಓಡಿಸ್ತಾ ಇದ್ದೀನ ಪರವಾಗಿಲ್ಲ. ನನ್ನ ಬದುಕಿನ ಬಗ್ಗೆ ನನಗೆ ಕೀಳಿರಿಮೆ ಕಾಡಬಾರ್ದು. ಒಬ್ಬ BMW ನಲ್ಲಿ ಅಡ್ಡಾಡ್ತಿದ್ದಾನ ಪರವಾಗಿಲ್ಲ ಸ್ವಾಮಿ, ಅವನ ಬದುಕು ಅವನು ಬದುಕಲಿ. ನನ್ನದು ಸಣ್ಣದೊಂದು ಸೈಕಲ್ ಇದೆಯಾ, ಆ ಸೈಕಲ್ಲನ್ನೇ ಸ್ವಚ್ಛಗೊಳಿಸಿ ಒಳ್ಳೆ ಗೊಂಡೆ ಹಾಕಿ ನನ್ನ ಊರಲ್ಲಿ ಅಡ್ಡಾಡ್ತಾನೆ. ಇದೇ ನನ್ನ BMW ಅಂತಕ್ಕಂಥ ಸ್ವಾಭಿಮಾನ. ಅವ್ರದ್ದು 40 ಎಕರೆ ಜಮೀನು ಇದೆಯಾ ಪರವಾಗಿಲ್ಲ, ನಂದು 2 ಎಕರೆ ಇದೆ. ಪಕ್ಕದಲ್ಲಿ ಯಾರೋ ಶಿಕಾರಿಪುರದಲ್ಲಿ ದುರ್ಗಪ್ಪ ಅಂತ ಒಬ್ಬ ರೈತ ಇದ್ದಾನೆ. ಆ ರೈತ 2 ಎಕರೆನಲ್ಲಿ 9 ಲಕ್ಷ ರೂಪಾಯಿ ಆದಾಯ ತೆಗಿತಾನೆ. ಒಂದ್ಸಾರಿ ಹೋಗಿ ನೋಡೋಣ, ಯಾರವನು ನೋಡೋಣ. ದುರ್ಗಪ್ಪ 2 ಎಕರೆನಲ್ಲಿ ಅವನು ಕುರಿ ಸಾಕಾಣಿಕೆ ಹೇಗೆ ಮಾಡ್ದ, ಕೋಳಿ ಸಾಕಾಣಿಕೆ ಹೇಗೆ ಮಾಡ್ದ, ಆಕಳು ಸಾಕಾಣಿಕೆ ಹೇಗೆ ಮಾಡ್ದ, ಹತ್ತಿ ಹೇಗೆ ಬಿತ್ತಿದ, ತರಕಾರಿ ಹೇಗೆ ಬಿತ್ತಿದ, ಗಂಡ ಹೆಂಡತಿ ಸೇರಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಾಯಕದಲ್ಲಿ ಹೇಗೆ ನಿರತರಾಗಿದ್ದಾರೆ ಆ ದುರ್ಗಪ್ಪ. ಶಿಕಾರಿಪುರ ತಾಲೂಕು ಪಕ್ಕದಲ್ಲಿರ್ತಕ್ಕಂಥ ಶಿರಾಳಕೊಪ್ಪದಲ್ಲಿರೋ ಆ ದುರ್ಗಪ್ಪನ್ನ ನೋಡ್ಕೊಂಡು ಬರೋಣ. ಸೋಲೊಪ್ಕೊಳ್ಳೋದು ಬೇಡ. ಕವಿತಾಳದಲ್ಲಿ ಒಬ್ಳು ಕವಿತಾ ಮಿಶ್ರಾ ಅಂತ ಒಬ್ಬ ತಾಯಿ ಇದ್ದಾಳೆ, ಪ್ರಗತಿಪರ ಕೃಷಿ ಮಹಿಳೆ. ಕವಿತಾಳ್ ರಾಯಚೂರು ಜಿಲ್ಲೆ ಕವಿತಾಳ್ ಅನ್ನೋ ಗ್ರಾಮದಲ್ಲಿ ಕವಿತಾ ಮಿಶ್ರಾ ಅಂತ ಒಬ್ರು ರೈತ ಮಹಿಳೆ ಇದ್ದಾಳೆ, ಪ್ರಗತಿಪರ ರೈತೆ. ಎಲ್ಲ ಜಾತಿಯ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ದಿನ ಸಂತೆಗೆ ಏನು ಬೇಕು, ವಾರದ ಸಂತೆಗೆ ಏನು ಬೇಕು, ಅಲ್ಲೊಂದು ಬೆಳೆ ಇದೆ. ಮಕ್ಕಳು ಮದುವೆ ಆಗೋ ಸಮಯಕ್ಕೆ ಬರಬೇಕು ಏನು ಬೇಕು, ಅದಕ್ಕೊಂದು ಬೆಳೆ ಇದೆ. ಹಬ್ಬ ಹರಿದಿನಕ್ಕೆ ಸಕಾಲಕ್ಕೆ ಬರಬೇಕಾದ ಒಂದು ಬೆಳೆ ಇದೆ. ಹೋಗೋಣ ಅಲ್ಲಿ, ರೈತರಾಗಿ ನಾವು ನೋಡೋಣ. 2 ಎಕರೆ ಇದೆಯಾ, ಖಾಲಿ ಕೂಡೋದು ಬೇಡ. ಜಗತ್ತಿನ ಒಣ ಉಸಾಬರಿ ಮಾಡೋದು ಬೇಡ. ಜಗತ್ತಿನ ಒಣ ಉಸಾಬರಿ ಮಾಡೋದು ಬೇಡ. ಶರಣರು ಹೇಳಿದ್ದಾರೆ, ಯಾರು ಹೇಗಾದರೂ ಇರಲಿ, ನನ್ನ ಬಗ್ಗೆ ನನಗಿರಲಿ. ಈ ದೇಹನೇ ನನ್ನ ಶರೀರ, ಈ ಶರೀರ ಏನಿದೆ ಇದೇ ನನ್ನ ದೇವಾಲಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಸಿರವೇ ಹೊನ್ನ ಕಳಸವಯ್ಯ. ಕೇಳಯ್ಯ, ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಈ ಶರೀರದ ಮೇಲೆ ನನ್ನ ನಿಯಂತ್ರಣ ನಾನು ಸಾಧಿಸ್ತೇನೆ. ಮನಸ್ಸು, ಈ ಮನಸ್ಸಂದ್ರೆ ನನ್ನ ಆಲೋಚನೆ, ನನ್ನ ವಿಚಾರ, ನನ್ನ ಆದ್ಯತೆ. ಈ ಮನಸ್ಸಂದ್ರೆ ನನ್ನ ಆಲೋಚನೆ, ನನ್ನ ವಿಚಾರ, ನನ್ನ ಆದ್ಯತೆ. ನನ್ನ ಬದುಕಿನಲ್ಲಿ ನನ್ನ ಆದ್ಯತೆ ನನ್ನ ವೈಯಕ್ತಿಕ ಉದ್ಧಾರ. ಜಗತ್ತು 100 ಮಾಡಲಿ, ಜಗತ್ತಿನಲ್ಲಿ 100 ಸಮಸ್ಯೆಗಳು ನಡೀತಾ ಇರಲಿ, ನನ್ನ ಮನೆ ಮೊದಲು ಉದ್ಧಾರ ಆಗಬೇಕು. ನನ್ನ ತಂದೆ ತಾಯಿಗಳು ಸರಿಯಾದ ಊಟವನ್ನು ಮಾಡಬೇಕು. ನನ್ನ ಮನೆಯಲ್ಲಿ ಹಬ್ಬ ಹರಿದಿನ ಸರಿಯಾಗಿ ಆಚರಣೆ ಮಾಡಬೇಕು. ನನ್ನ ತಾಯಿಗೆ ಬರೀ 2 ಜೊತೆ ಸೀರೆ ಇದೆ, ನಾನು 4 ಜೊತೆ ಸೀರೆ ಕೊಡುವಂತವನಾಗಬೇಕು. ಈ ಸಾರಿ ಜಯಂತಿಗೆ ಬರೀ ನಾವು 2 ಸ್ವೀಟ್ಗಳನ್ನು ಮಾಡಿದ್ದೇವೆ. ಪಕ್ಕದ ಊರಿಂದ ಬುತ್ತಿ ಕಡ್ಕೊಂಡ್ಬಂದು ಇಲ್ಲಿ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇವೆ. ಮುಂದಿನ ಸಾರಿ ಯಾರಿಗೆ ಅನ್ನ ಇಲ್ವೋ, ನನ್ನ ಮನೆಯಲ್ಲಿ ನನ್ನ ಸ್ವದುಡಿಮೆಯಿಂದ ನಾನು ಅವರಿಗೆ ಅನ್ನ ಹಾಕುವಂತವನಾಗಬೇಕು. ನನ್ನ ಮನೆ ಗುಡಿಸಲಿದೆ, ಮುಂದಿನ ಸಾರಿ ನಾನು ಛತ್ ಹಾಕಬೇಕು, ಕಾಂಕ್ರೀಟ್ ಮನೆ ಕಟ್ಟಬೇಕು. ನನ್ನ ವೈಯಕ್ತಿಕ ಉದ್ಧಾರದಿಂದ ನನ್ನ ಊರು ಉದ್ಧಾರ ಆಗತ್ತೆ. ನನ್ನ ಕಾಯಕದಿಂದ ನನ್ನ ಜಿಲ್ಲೆ ಉದ್ಧಾರ ಆಗುತ್ತೆ.
ನನ್ನ ಜಿಲ್ಲೆ ಉದ್ಧಾರ ಆದ್ರೆ ನಾಡು, ನಾಡು ಉದ್ಧಾರ ಆದ್ರೆ ದೇಶ ಸದೃಢ ಆಗುತ್ತೆ. ಇದು ದೇಶವನ್ನ ಕಟ್ಟುವ ಬಗೆ. ಖಾಲಿ ಕೂಡೋದಲ್ಲ. ಎಲ್ಲೋ ಕೆಲಸ ಇಲ್ಲದೆ ನಾವು ಬಹಳ ಒಣ ಉಸಾಬರಿ ಮಾಡ್ತೀವಿ. ಕೆಲಸ ಏನು ಇರಲ್ಲ, ಕಟ್ಟೆ ಮೇಲೆ ಕೂತ್ಕೊಂಡ್ಬಿಟ್ಟು ಅವನವನು ಟ್ರಂಪ್ ಹಿಂಗ್ ಮಾಡಬಾರ್ದಾಗಿತ್ತ. ಟ್ರಂಪ್ ಹಿಂಗ್ ಮಾಡಬಾರ್ದಾಗಿತ್ತ. ರವಿಚಂದ್ರನ್ ಅವರ ವಿಡಿಯೋ ಬಂದ್ರೆ ಸಾಕು, ಲೈಕ್ ಕೊಟ್ಟಿದ್ದ ಕಳಿಸಿದ್ದ. ರವಿಚಂದ್ರನ್ ಅವರಿಗೆ ಜೈಕಾರ ಹಾಕಿದ್ರೆ ಅವನು ಪಾಪ್ಯುಲರ್ ಆಗ್ತಾನೆ. ನಿನಗೇನಾಯ್ತು ಲಾಭ? ಒಂದು ಜಯಕಾರ, ಒಂದು ಸಮಯ ವ್ಯರ್ಥ ಮಾಡೋದ್ರಿಂದ ಅವರಾಗ್ತಾರೆ. ವೃತ್ತಿ ಗೌರವ, ವೈಯಕ್ತಿಕ ಉದ್ಧಾರ, ಆತ್ಮೋನ್ನತಿ, ಸ್ವಾಭಿಮಾನ ಎಲ್ಲಿಯವರೆಗೆ ವ್ಯಕ್ತಿಯಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಅವನು ಶರಣನಲ್ಲ, ಅವನು ಭಕ್ತನಲ್ಲ, ಅವನು ನಾಗರಿಕನಲ್ಲ, ಉತ್ಪಾದಕನಲ್ಲದ ಬಳಕೆದಾರ ಆಗಬೇಕು. ಅಥವಾ ಇನ್ಕಮ್ ಟ್ಯಾಕ್ಸ್, ದೇಶದ ಅಭಿವೃದ್ಧಿಗಾಗಿ ಟ್ಯಾಕ್ಸ್ ಕಟ್ಟುವಂತ ವ್ಯಕ್ತಿ ನಾನು ಆಗಬೇಕಾ? ಸರ್ಕಾರ ಕೊಡುವ ಸವಲತ್ತಿಗಾಗಿ ನಾನು ಹೋಗಿ ಹೀಗೆ ನಿಲ್ತಾ ಇದ್ದೀನ? ಸರ್ಕಾರಕ್ಕೆ ನೌಕರಿ ಕೊಡುವಂತ ವ್ಯಕ್ತಿ ನಾನು ಆಗ್ತಾ ಇದ್ದೀನ? ಇಂತಹ ಜಾತ್ರೆ ಸಂದರ್ಭದಲ್ಲಿ, ಇಂತಹ ಯತಿಗಳು ಸಾನ್ನಿಧ್ಯದಲ್ಲಿ, ನೂರಾರು ಹಿರಿಯರು ಸೇರಿದಿರತಕ್ಕಂಥ ಇಂತಹ ಸಂದರ್ಭದಲ್ಲಿ ಇಂತಹ ಚಿಂತನೆಯ ಬೀಜ ನಮ್ಮಲ್ಲಿ ಮೈದೊಳೆಯಬೇಕು. ಒಬ್ಬ ಹುಡುಗ ಇರ್ತಾನೆ, ಯಾದಗಿರಿ ಜಿಲ್ಲೆ ಸುರಪುರ ಪಕ್ಕ, ಹುಣಸಗಿ ಪಕ್ಕ ಹತ್ತಿರ ಒಂದು ಹಳ್ಳಿ. ಹುಟ್ಟ ಅಂಗವಿಕಲ, SLC PUC ಮುಗಿಯುತ್ತೆ. ಒಬ್ಬ ಅಂಗವಿಕಲ ವ್ಯಕ್ತಿ ಎದುರಿಸುವ ಎಲ್ಲಾ ಸಾಮಾಜಿಕ ಬಹಿಷ್ಕಾರ, ಅವಮಾನ, ವಿಡಂಬನೆ, ನಿಂದನೆಯನ್ನ ಅನುಭವಿಸ್ತಾನೆ. ಕೆಲಸ ಬೇಕಾಗಿರುತ್ತೆ, ಬಡ ಕುಟುಂಬ. ಕೆಲಸವನ್ನ ಅರಸಿ ಬೆಂಗಳೂರಿಗೆ ಬರ್ತಾನೆ. ಅವ್ರ ಮಾವ ಹೈಕೋರ್ಟ್ ಅಡ್ವೊಕೇಟ್ ಆಗಿರ್ತಾನೆ. ಇಂಗ್ಲಿಷ್ ಬರಲ್ಲ, ನೋಡ್ಲಿಕ್ಕೆ ಕಪ್ಪು, ಕಾಲ್ ಬೇರೆ ಇಲ್ಲ. ಯಾರು ಕೆಲಸ ಕೊಡ್ತಾರೆ? ಎಲ್ಲ ಅಲಿತಾನೆ, ಯಾರು ಕೆಲಸ ಕೊಡಲ್ಲ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬೂಚ್ ಹಾಕೋದು, ಬೂಚ್ ಕ್ಯಾಪ್, ಬಾಟ್ಲಿಂಗ್ ಯೂನಿಟ್ ಅಲ್ಲಿ ಕೆಲಸ ಕೊಡ್ತಾರೆ. 3 ತಿಂಗಳಾಗುತ್ತೆ, ನಿನ್ನ ರೆಸ್ಪಾನ್ಸ್ ಸರಿ ಇಲ್ಲ, ನೀನ್ ಕಪ್ಪಿದೀಯಾ, ನಿನ್ನ ಇಂಗ್ಲಿಷ್ ಬರಲ್ಲ ಅಂತ ಹೇಳಿ ತೆಗೆದು ಹಾಕ್ಬಿಡ್ತಾರೆ. ಮಾವ ಹೇಳ್ತಾನೆ, ವಾಪಸ್ ಹೋಗ್ಬಿಡೋ ನಿನ್ನ ಹಳ್ಳಿಗೆ, ಒಂದು ಕಿರಾಣಿ ಅಂಗಡಿ ಇಟ್ಕೊಡ್ತೀವಿ, ದಿನಸಿ ಸಾಮಾನುಗಳ ಜೊತೆ ಮಾರಾಟ ಮಾಡುವಂತೆ ಅಂತ ಹೇಳಿ. ಅವನು ಬಂದು ಮೆಜೆಸ್ಟಿಕ್ ಅಲ್ಲಿ ಕುತ್ಕೊಂಡು ಗೊಳೋ ಅಂತ ಅಳ್ತಿರ್ತಾನೆ. ಅಳಬೇಕಾದ್ರೆ ಒಂದು ದಿನಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾನೆ. ಕೆಲಸ ಖಾಲಿ, ಊಟ ವಸತಿ ಉಚಿತ, ಶೀಘ್ರ, ಅಗ್ದಿ ಖಾಲಿ, ಸೀಮಿತ ಸೀಟುಗಳು ಮಾತ್ರ ಅಂತೇಳಿ. ಜೈ ಭಾರತ್ ನಗರ್ ಬೆಂಗಳೂರಲ್ಲಿ. ರಾತ್ರಿ 9 ಗಂಟೆಗೆ ತಲುಪ್ತಾನೆ. ಸರ್, ಇಂಟರ್ವ್ಯೂ ಕ್ಲೋಸ್ ಆಗಿದೆ, ಕೆಲಸ ಇಲ್ಲ ಅಂತ ಹೇಳ್ತಾರೆ. ಕೈಕಾಲು ಹಿಡ್ಕೊಳ್ತಾನೆ. ಸ್ವಾಮಿ, ಬಹಳ ದೂರದಿಂದ ಬಂದಿದ್ದೀನಿ, ನನಗೆ ಬದುಕಲಿಕ್ಕೆ ಬೇಕು, ಹೊಟ್ಟೆ 3 ದಿವಸದಿಂದ ಊಟ ಮಾಡಿಲ್ಲ, ಕೆಲಸ ಕೊಡಿ ಅಂತ. ಆಯ್ತು, ನಾಳೆ ಒಂದು ದಿವಸ ನೋಡ್ತೀವಿ. ಈ ಡಾರ್ಮೆಟ್ ಅಲ್ಲಿರೋ ಜಾನ್ ಅಂತ ಒಬ್ಬ ಹುಡುಗ ಇದ್ದಾನೆ, ಅವನ ಜೊತೆ ಹೋಗು ಅಂತ ಹೇಳಿ. ಕಂಪನಿ ಹೆಸರು ಡೈರೆಕ್ಟ್ ಸೇಲ್ಸ್ ಮ್ಯಾಕ್ಸಿಮಮ್ ಅಂತ ಹೇಳಿ. ಸೇಲ್ಸ್ ಹುಡುಗ ಆಗಿ ಸೇರ್ತಾನೆ. 1ನೇ ದಿನ ಜಾನ್ ಜೊತೆ ಸೇರಿ ಮಾರಾಟ ಮಾಡಲಿಕ್ಕೆ DRDO ಸಂಸ್ಥೆ ಒಳಗಡೆ ನುಸುಳಿ ಬಿಡ್ತಾರೆ. ಪರ್ಮಿಷನ್ ಇಲ್ಲದೆ DRDO ಒಳಗಡೆ ಹೋಗೋ ಹಾಗಿಲ್ಲ. CISF ಜವಾನ್ ಬಂದು ಪಡಾರ್ ಅಂತ ಹೊಡೆದು ಬಿಡ್ತಾನೆ. ಕಿಸ್ನೆ ತುಮೆ ಅಂದರ ಆನೆದಿಯಾ ಅಂತ ಹೇಳಿ ಎಲ್ಲ ಕೈ ಬಿಟ್ಟು ಹೊಂಟೋಗ್ಬಿಡ್ತಾರೆ. ಅವಾಗ ಬಂದು ನನ್ನ ಕೈಲಿ ಆಗಲ್ಲ ಇದು, ನಾನು ಹ್ಯಾಂಡಿಕ್ಯಾಪ್ ಬೇರೆ, ಇಂಗ್ಲಿಷ್ ಬರಲ್ಲ, ಬೆಂಗಳೂರು ನನಗೆ ಹೋಗ್ತಾ ಇಲ್ಲ, ಹೊಂಟೋಗ್ಬಿಡ್ತೀನಿ ಅಂದಾಗ ಜಾನ್ ಅವನಿಗೆ ಹೇಳ್ತಾನೆ, ಬೆಂಗಳೂರು ಮಾಯಾನಗರ, ಮಹಾನಗರ, ಇಲ್ಲಿ ಶ್ರಮಪಟ್ಟು ಬದುಕಿದರೆ ಏನೋ ಒಂದು ಹಾದಿ ಸಿಗುತ್ತೆ, ಇರೋ ನೋಡೋಣ ಅಂತ ಹೇಳಿ. ಹೀಗೆ ದಿನಗಳಿತಾನೆ. 1 ದಿವಸ ಊಟ, 1 ದಿವಸ ಉಪವಾಸ, 1 ದಿವಸ ಕಲ್ಯಾಣ ಮಂಟಪ, ಬೇಕ್ರಿಲ್ ಮಾಡೋ ಆ್ಯಪಲ್ ಕೇಕ್ ತಿಂದು 1 ಹೊತ್ತಿನ ಊಟ ಮಾಡಿ 1 ಹೊತ್ತಿನ ತಿಂಡಿ ಮಾಡಿ ಕಳೀತಾನೆ. ಒಬ್ಬ ಒಳ್ಳೆ ಸ್ನೇಹಿತ ಸಿಗ್ತಾನೆ, ಸತೀಶ್ ಅಂತ ಹೇಳಿ, ವಿಶಾಖಪಟ್ಟಣಂದಿಂದ. ಅವನು ಹೀಗೆ ಬದುಕಲಿಕ್ಕೆ ಬಂದಿರ್ತಾನೆ. ಅವನ ಜೊತೆ ಸೇರಿ ಜೈ ಭಾರತ್ ನಗರದಿಂದ ಆಫೀಸ್ ಶಿಫ್ಟ್ ಆಗುತ್ತೆ ಗಂಗಾನಗರದ ಪಕ್ಕ, ಜೀವನ್ ಭೀಮಾನಗರ ಅನ್ಕೊಳ್ತೀನಿ. ಅಲ್ಲಿ ಶಿಫ್ಟ್ ಆದಾಗ ಒಬ್ಬ ಪಕ್ಕದವರು ಇವರು ಶ್ರಮ ನೋಡಿ, ಒಬ್ಬ ತಾತ 8 ಮನೆಗಳನ್ನು ಕಟ್ಟಿರ್ತಾನೆ, ಮಾರಾಟ ಆಗಿರಲ್ಲ, ನೋಡ್ರೋ ಇಷ್ಟು ಕೊಡಿ, ಮಿಕ್ಕಿದ್ದನ್ನು ನೀವು ಇಟ್ಕೊಳ್ಳಿ ಅಂತ ಹೇಳ್ತಾರೆ. 25 ದಿವಸದಲ್ಲಿ ಅದನ್ನು ಮಾರಾಟ ಮಾಡಿಬಿಡ್ತಾರೆ. ಅವ್ರಿಗೆ ಅದರಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ, ಇದರಲ್ಲೇನೋ ಹಣ ಇದೆ, ಶ್ರಮಪಟ್ಟು ದುಡಿದ್ರೆ ಇಲ್ಲಿ ದುಡ್ಡು ಆಗುತ್ತೆ ಅಂತ ಹೇಳಿ ಮಾರ್ಕೆಟಿಂಗ್ ಆರಂಭ ಮಾಡ್ತಾರೆ. 2009ರವರೆಗೆ ಮಾರ್ಕೆಟಿಂಗ್ ಮಾಡಿ 2009ರಲ್ಲಿ ಒಂದು ಕಂಪನಿ ಸ್ಟಾರ್ಟ್ ಮಾಡಿ, ಹಗಲಿ ರಾತ್ರಿ ಕಷ್ಟಪಟ್ಟು ಇಬ್ಬರು ಸೇರಿ ಸಮಾನ ಮನಸ್ಕರನ್ನ ಕಟ್ಕೊಂಡು ತಾವೂ ಊಟ ಮಾಡಿ ಇತರರಿಗೂ ಊಟ ಮಾಡಿಸಿ, ತಾವೂ ಸಂಬಳ ತಗೊಂಡು ಆದಾಯ ತಗೊಂಡು ಇತರರಿಗೆ ಸಂಬಳ ಕಟ್ಟಿ, ಇವಾಗ 2009ರಿಂದ 2020 ಮಧ್ಯೆ 16,000 ಮನೆಗಳನ್ನು ಕಟ್ಟಿದ್ದಾರೆ. 850 ಕೋಟಿಯ ಕಂಪನಿ, 40 ಕೋಟಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ.
ಅವನ ಹೆಸರು ಸತೀಶ್, ದಯಾನಂದ್ ಸತೀಶ್ ಮ್ಯಾಕ್ಸಿಮಮ್ ಅನ್ನೋ ಕಂಪನಿ, ಯಾದಗಿರಿ ಜಿಲ್ಲೆ ಹುಡುಗ. ತಾಯಿಗಾಗಿ, ತಾಯಿ ಸುಶೀಲಮ್ಮನ ಹೆಸರಲ್ಲಿ ದೇವಸ್ಥಾನ ಕಟ್ಬಿಟ್ಟಿದ್ದಾನೆ ನ್ಯಾಷನಲ್ ಹೈವೇಗೆ. ತಾಯಿ ಹೆಸರಲ್ಲಿ ದೇವಸ್ಥಾನ. ಪ್ರತಿನಿತ್ಯ ಬೆಳಗ್ಗೆ ಎದ್ರೆ ತಾಯಿಗೆ ನಮಸ್ಕಾರ ಮಾಡಿಯೇ ಹೊರಗಡೆ ಬರೋದು, ತಾಯಿಗೆ ನಮಸ್ಕಾರ ಮಾಡಿಯೇ ಹೊರಗಡೆ ಬರೋದು. ಸರ್ಕಾರಕ್ಕೆ ಎಲ್ಲರಿಗೂ ನೌಕರಿ ಕೊಡ್ಲಿಕ್ಕಾಗಲ್ಲ. ಸವಲತ್ತುಗಳನ್ನು ನಿರೀಕ್ಷಿಸಿ ಬದುಕುವುದು ಸ್ವಾಭಿಮಾನದ ಬದುಕಲ್ಲ. ನನ್ನ ಹತ್ರ ಶಕ್ತಿ ಇದೆ, ನಾನೊಬ್ಬ ನಾಗರಿಕ, ನನಗೆಲ್ಲ ತಿಳ್ಕೊಂಡಿದ್ದೀನಿ, ಜಗತ್ತಿನ ಇತಿಹಾಸವನ್ನು ನೋಡಿದ್ದೀನಿ. ಯಾರು ಸಾಧನೆ ಮಾಡಬೇಕು ಅನ್ಕೊಳ್ತಾರೋ, ಯಾರಿಗೆ ಛಲ ಇದೆಯೋ, ಯಾರಿಗೆ ಇಚ್ಛಾಶಕ್ತಿ ಇದೆಯೋ, ಯಾರಿಗೆ ಜ್ಞಾನ ಶಕ್ತಿ ಇದೆಯೋ, ಯಾರು ಕ್ರಿಯಾಶಕ್ತಿಯನ್ನು ಹೊಂದಿದಾರೋ ಅವರು ಉದ್ಧಾರ ಆಗಿದ್ದಾರೆ. ಶರಣರ ಸಂಸ್ಕೃತಿಯಿಂದ ನಾನು ಕಲಿತಿದ್ದೀನಿ ಅಂತ ನಮ್ಮ ಬದುಕನ್ನು ಆರಂಭ ಮಾಡಬೇಕು. ಜಾತ್ರೆ ಕಲಿಸಬೇಕಾದದ್ದು, ಜಯಂತಿ ಉತ್ಸವಗಳು ನಮ್ಮಲ್ಲಿ ಬಿತ್ತಬೇಕಾದದ್ದು ಇಂತಹ ಬೀಜಗಳನ್ನ, ಇಂತಹ ಚಿಂತನೆಗಳನ್ನ. ಹಾಗಾದಾಗ ಸಮುದಾಯ ಸಬಲವಾಗುತ್ತೆ, ನಾಡು ಸಬಲ ಆಗುತ್ತೆ, ದೇಶ ಸದೃಢ ಆಗುತ್ತೆ. ಈ ರೀತಿಯ ಸೋಲೊಪ್ಪದ ಗುಣ ನಮ್ಮಲ್ಲಿತ್ತು ಅಂತಂದ್ರೆ ಯಾವ ಶಕ್ತಿಯೂ ಕೂಡ ಜಗತ್ತಿನಲ್ಲಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ವಿವೇಕಾನಂದರು ಹೇಳ್ತಾರೆ, ಮನುಷ್ಯನನ್ನ ಸೋಲಿಸುವ ವಸ್ತು ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ಲ. ಐ ರಿಪೀಟ್ ಇಟ್ ಅಗೈನ್, ಮನುಷ್ಯನನ್ನ ಸೋಲಿಸುವ ವಸ್ತು ಈ ಜಗತ್ತಿನಲ್ಲಿ ಇನ್ನೂ ಸೃಷ್ಟಿಯಾಗಿಲ್ಲ. ಪ್ರತಿ ಮಗುವಿಗೂ ಕೂಡ ಜಗತ್ತನ್ನಾಳೋ ಶಕ್ತಿ ಇದೆ, ಪ್ರತಿ ಮಗುವಿಗೂ ಕೂಡ ಜಗತ್ತನ್ನಾಳೋ ಶಕ್ತಿ ಇದೆ. ಹಾಗಿದ್ರೆ ಹೇಗಾಗುತ್ತದೋ? ತಂದೆ ತಾಯಿಗಳ ಮನಸ್ಸು ಮಾಡಿದ್ರಾಗುತ್ತೆ. ಮನೆಯಲ್ಲಿ ಒಬ್ಬ 6 ವರ್ಷದ ಹುಡುಗ ಇದ್ದಾನೆ ಅಥವಾ 10 ವರ್ಷದ ಮಗು ಇದೆ, SLC ಓದ್ತಾ ಇದೆ, PUC ಓದ್ತಾ ಇದೆ, ಡಿಗ್ರಿ ಓದ್ತಾ ಇದೆ ಅಂತ ಅವ್ರಿಗೆ ಹೇಳ್ಬೇಕು. ನೋಡಮ್ಮ, ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಜಾತ್ರೆಗೆ ಬಂದಾಗ ಸಿದ್ದರಾಮೇಶ್ವರ ಜಯಂತಿ ಎಲ್ಲಿಂದ ಬಂದ್ರು? ಓ, ಸೊಲ್ಲಾಪುರದಿಂದ ಬಂದ್ರೆ. ಇಲ್ಲಿ ಬಂದಾಗ ಏನ್ ಮಾಡಿದ್ರು? ಕೆರೆಕಟ್ಟೆಗಳನ್ನು ಕಟ್ಟಿಸಿದ್ರೆ, ಬರಗಾಲ ಇದ್ದಾಗ ಅಂತರ್ಜಲ ವೃದ್ಧಿಸಿದ್ರೆ, ಗುಡಿಗೋಪುರಗಳನ್ನು ನಿರ್ಮಾಣ ಮಾಡಿದರೆ, ಕಾಯಕವನ್ನೇ ಮೂಲ ಕಸುಬನ್ನಾಗಿಸಿ ಅವರು ಅದಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ರೆ, ಎಂತ ಸಿದ್ದರಾಮೇಶ್ವರ ನಡೆದಾಡುವ ದೇವರಲ್ವೇ? ಅವ್ರ ಜೊತೆ ಇಂಥ ಶರಣರಿದ್ರೆ. ಬಸವಣ್ಣ 12ನೇ ವರ್ಷಕ್ಕೆ ಉಪನಯನವನ್ನು ತಿರಸ್ಕಾರ ಮಾಡಿದನೆ. ಯಾಕೆ? ಸಮಸಮಾಜದ ಕನಸನ್ನ ಕಂಡು ಎಲ್ಲರೂ ಆಯ್ದಕ್ಕಿ ಲಕ್ಕಮ್ಮ, ಮಾದರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಮಡಿವಾಳಿ ಮಾಚಿದೇವ, ವಾಟ್ ನಾಟ್ ಎಲ್ಲರನ್ನೂ ಕರೆತಂದು ಒಂದೇ ವೇದಿಕೆಯಲ್ಲಿ ಕೂಡಿಸಿದ್ರೆ, ಅಂತರ್ಜಾತಿ ವಿವಾಹವನ್ನ ಮಾಡಿದ್ರೆ, ಎಲ್ಲರೂ ಸಮಾನರಂತ ಹೇಳಿದ್ರೆ, ನೋಡಮ್ಮ ಇಲ್ಲಿದೆ ಕಲ್ಕ ಅಂತ ಮಗುಗೆ ಹೇಳ್ಬೇಕು. ಪುರಂದರದಾಸರ ಕತೆ ಹೇಳ್ಬೇಕು. ಅತ್ಯಂತ ಜಿಪುಣ ಪುರಂದರದಾಸ ಸ್ವಂತ ತಂದೆಯ ಶವ ಸಂಸ್ಕಾರಕ್ಕೆ ಹಣ ಕೊಡಲಿಲ್ಲ. ಹೆಂಡತಿ ಬೈದಲು. ದಾಸಶ್ರೇಷ್ಠ ಪುರಂದರ ದಾಸನಾದ. ಬಾರಮ್ಮ, ಅವ್ರದ್ದು ಮಂಟಪ ಇಲ್ಲಿದೆ, ಪುರಂದರ ಮಂಟಪ ಅಂತ ಮಕ್ಕಳಿಗೆ ತೋರಿಸ್ಬೇಕು. ಒಬ್ಬ ಕನಕದಾಸ ನಾಯಕನಿದ್ದವನು. ವೈರಾಗ್ಯ ತಳೆದು 12ನೇ ಶತಮಾನದಲ್ಲಿ ಬಸವಣ್ಣ ಒಂದು ಅನುಭವ ಮಂಟಪವನ್ನು ಕಟ್ಟಿದ್ರೆ, ಮನೆ ಮನೆಗೂ ಕೀರ್ತನೆಗಳನ್ನು ತೆಗೆದುಕೊಂಡು ಹೋದ ಕನಕದಾಸ ನೋಡಿವರು ಅಂತ ತೋರಿಸ್ಬೇಕು, ಹೇಳಬೇಕು. ದಾಸ ಸಾಹಿತ್ಯವನ್ನು ಪರಿಚಯ ಮಾಡಬೇಕು, ವಚನ ಸಾಹಿತ್ಯವನ್ನು ಪರಿಚಯ ಮಾಡಿಸ್ಬೇಕು. ಅವರ ಬದುಕು, ಅವರ ವಚನಗಳ ಮೂಲಕ ಮಕ್ಕಳ ಮೇಲೆ ಪ್ರಭಾವ ಬೀರುವಂತೆ ನೋಡ್ಬೇಕು. ಮೊದಲ 25 ವರ್ಷ ಬ್ರಹ್ಮಚರ್ಯ ಅಂತ ಏನ್ ಕಳಿತೀವಲ್ಲ, ಜ್ಞಾನಾರ್ಜನೆಗಾಗಿ ಮೀಸಲಿಡು ಮಗ, ಜ್ಞಾನಾರ್ಜನೆಗಾಗಿ ಮೀಸಲಿಡು ಮಗಳೇ. ಮುಂದಿನ ನಿನ್ನ ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ ಬಂಗಾರದಂಗಾಗತ್ತೆ, ಬಂಗಾರದ ಹಾಗೆ ಇರುತ್ತೆ. ಎಲ್ಲವನ್ನೂ ಕಲಿ, ದಿವ್ಯತ್ರಯರ ಆಶೀರ್ವಾದ ಪಡೆ, ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಆಶೀರ್ವಾದವನ್ನ ಪಡೆ. ಸರ್ವಸಂಗ ಪರಿತ್ಯಾಗಿಗಳಾಗಿ ಲೋಕೋದ್ಧಾರಕ್ಕಾಗಿ ಅವರು ನಿಂತಿದ್ದಾರೆ. ಅವ್ರ ಜೊತೆ ಸಂವಾದ ಮಾಡು, ನಿನ್ನ ದ್ವಂದ್ವಗಳನ್ನು ನಿವಾರಿಸಿಕೋ ಅಂತ ಮಕ್ಕಳಿಗೆ ಹೇಳಿದ್ದೇ ಆದಲ್ಲಿ, ಮಕ್ಕಳನ್ನ ಬೆಳೆಸಿದ್ದೇ ಆದಲ್ಲಿ ಆ ಮಗು ಸಾಮಾನ್ಯವಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಸಮಯವನ್ನ ಕಳೆಯಬೇಕು. ಅರ್ಧ ಗಂಟೆ ಒಂದು ಮಗುವಿನ ಜೊತೆ, ಅರ್ಧ ಗಂಟೆ ಮನೆಯಲ್ಲಿ, ಅರ್ಧ ಗಂಟೆ ಮನೆಯಲ್ಲಿ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ಪೊಲೀಸ್ ಅಧೀಕ್ಷಕನಾಗಿ ಬೆಳಗ್ಗೆದ್ದ 6:30 ನನಗೆ ಕಂಟ್ರೋಲ್ ರೂಮಿಂದ ಫೋನ್ ಬರುತ್ತೆ. ಸರ್, ಅಣ್ಣ ಜಮೀನು ವಿಚಾರದಲ್ಲಿ ಸರ್ ಚನ್ನರಾಯಪಟ್ಟಣದ ಹತ್ರ ಸ್ವಂತ ಅತ್ತಿಗೆನೆ ಸುಪಾರಿ ಕೊಟ್ಬಿಟ್ಟು ಮರ್ಡರ್ ಮಾಡಿಸಿದ್ದಾನೆ ಸರ್, ಕೇಸ್ ರಿಜಿಸ್ಟರ್ ಆಗಿದೆ ಸರ್. ಸರ್, ಇಬ್ರು MBBS ಸ್ಟೂಡೆಂಟ್ ಸರ್, ನಂದಿ ಹಿಲ್ಸ್ಗೆ ಟೀ ಕುಡಿಲಿಕ್ಕೆ ಅಂತೇಳಿ ವಿದೌಟ್ ಹೆಲ್ಮೆಟ್ ಡ್ರೈವ್ ಮಾಡ್ತಿದ್ರು ಸರ್, ನಿಂತ ಗಾಡಿಗೆ ಹೊಡೆದ್ಬಿಟ್ಟು ಸತ್ತೋಗಿದ್ದಾರೆ ಸರ್, ಕುಡಿದಿದ್ರು ಸರ್, ಡ್ರಂಕ್ ಅಂಡ್ ಡ್ರೈವಿಂಗ್ ಸರ್. ಸರ್, ಇಲ್ಲಿ ಯಾವುದೋ ಒಂದು ಮೆರವಣಿಗೆ ಹೊರಟಿತ್ತು ಸರ್, ಮೆರವಣಿಗೆ ಹೋಗಬೇಕಾದ್ರೆ ಯಾವುದೋ ಒಂದು ಬಾವುಟ ಕಟ್ಟಿದ್ರಂತೆ ಸರ್,
ಒಂದು ಪಂಗಡ ಅದನ್ನು ವಿರೋಧ ಮಾಡ್ತು ಸರ್, ವಾಗ್ವಾದ ನಡೀತು ಸರ್, ಗಲಾಟೆ ಆಗಿದೆ, DR ವ್ಯಾನ್ ಹಾಕಿದೀವಿ ಸರ್, ಸಿಚುವೇಶನ್ ಪೀಸ್ಫುಲ್ ಸರ್. ಸರ್, ಒಂದು ಹುಡುಗಿ PUC ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ ಬರಲಿಕ್ಕೆ ಹೋಗಿತ್ತು ಸರ್, ನಿನ್ನೆಯಿಂದ ನಾಪತ್ತೆ ಸರ್, ಅಪ್ಪ ಅಮ್ಮ ಬಂದು ಗೊಳೋ ಅಂತ ಅಳ್ತಾ ಇದ್ದಾರೆ ಸರ್, ಕೇಸನ್ನು ದಾಖಲು ಮಾಡಿದೀವಿ ಸರ್. ಎಂಥ ಪರಂಪರೆ ನಮ್ದು. ಇಡೀ ಪಾಶ್ಚಿಮಾತ್ಯ ಜಗತ್ತು ಕಾಡಲ್ಲಿ ಮರದ ಪೊಟರೆಗಳನ್ನು ಸುತ್ತಿಕೊಂಡು ಅಲಿಯಬೇಕಾದ್ರೆ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಉತ್ತುಂಗಕ್ಕಿದ್ದ ನಮ್ಮ ಈ ನಾಡಲ್ಲಿ, ಸಂತರನ್ನ ಆಡಿದ ನಾಡಿನಲ್ಲಿ, ಸ್ವಂತ ಅಣ್ಣನ ಹೆಂಡತಿಯನ್ನ ಚನ್ನರಾಯಪಟ್ಟಣದ ಕಗ್ಗಲಹಳ್ಳಿ ಅನ್ನೋ ಗ್ರಾಮದಲ್ಲಿ ಸುಪಾರಿ ಕೊಡೋದಾ 2 ಗುಂಟೆ ಜಮೀನಿಗೆ? ನಾವು ಹಾಗಿದ್ರೆ ಪುರಾಣ ಮಾಡಿದ ಫಲವೇನು? ಹೋಮ ಹವನಗಳನ್ನು ಮಾಡಿದ ಫಲಿತಾಂಶವೇನು? ಯಾವ ಪೂಜೆ, ಯಾವ ವಚನ, ಯಾವ ಗೀತೆ, ಯಾವ ಆಚರಣೆ ನಮ್ಮಲ್ಲಿ ವೈಯಕ್ತಿಕ ಬದಲಾವಣೆಯನ್ನು ತರುವುದಿಲ್ಲವೋ ಅದು ಪೂಜೆನೇ ಅಲ್ಲ, ಅದು ಹೋಮನೇ ಅಲ್ಲ, ಅದೊಂದು ಶಿಕ್ಷಣವೇ ಅಲ್ಲ. ನನಗೆ ಅದರಿಂದ ವೈಯಕ್ತಿಕವಾಗಿ ನನ್ನ ಬದುಕು ಸುಧಾರಿಸಿತೆ, ಸಾಮಾಜಿಕವಾಗಿ ಅದರಿಂದ ನಾನೇನಾದರೂ ಕಾಣಿಕೆ ಕೊಡುವಂಥ ವ್ಯಕ್ತಿ ನಾನಾದನೆ, ಅದೂ ನಿಜವಾದ ಶಿಕ್ಷಣ. ಸಾ ವಿದ್ಯಾ ಯಾ ವಿಮುಕ್ತಯೇ, ಕಷ್ಟ ಕಾಲದಿಂದ ನಮ್ಮನ್ನು ಪಾರು ಮಾಡುವಂಥದ್ದು ನಿಜವಾದ ಶಿಕ್ಷಣ. ಆ ಶಿಕ್ಷಣವನ್ನು ಮನೆಯಲ್ಲಿ ಕೊಡಬೇಕು. ಪೊಲೀಸರಿಗೆ ಕೆಲಸ ಕಡಿಮೆ ಆಯ್ತದೆ. ಒಂದು ವೇಳೆ ಅದನ್ನು ಪ್ರತಿನಿತ್ಯ ನಾವು ಹೇಳಿದ್ದೇ ಆದಲ್ಲಿ, ಮಕ್ಕಳಲ್ಲಿ ಅದನ್ನು ಬಿತ್ತಿದ್ದೇ ಆದಲ್ಲಿ, ಸಮುದಾಯದ ಚರ್ಚೆಯಲ್ಲಿ ಅದು ನಡೆದಿದ್ದೇ ಆದಲ್ಲಿ, ಇದೊಂದು ಚಿಂತನೆಯಾದಲ್ಲಿ, ಅದೂ ನಿಜವಾದ ಸಂಕ್ರಾಂತಿ, ಅದೂ ನಿಜವಾದ ಮಕರ ಸಂಕ್ರಾಂತಿ, ಪಥ ಬದಲಾವಣೆ. ಇವತ್ತು ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡ್ತಾನೆ, ಅದಕ್ಕೆ ಸಂಕ್ರಾಂತಿ ಅಂತ ಕರೀತಾರೆ. ಬದುಕಿನಲ್ಲೇ ಆ ಪಥ ಬದಲಾವಣೆ ಆಗ್ತಾ ಇದೆಯಾ? ನಮ್ಮ ಇತಿಹಾಸ, ನಮ್ಮ ಪೂರ್ವಜರು, ವಚನಕಾರರು, ನಮ್ಮ ಎಲ್ಲ ಆದರ್ಶಪ್ರಾಯ ವ್ಯಕ್ತಿಗಳೆಲ್ಲ ಮಹೋನ್ನತ ಆದರ್ಶಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಅಂತಹದ್ರಲ್ಲಿ 4-5. ಒಂದನೇದು ಸೋಲೊಪ್ಪದಿರುವುದು, ಎರಡನೇದ್ದು ವಿದ್ಯಾರ್ಜನೆ, ವಿದ್ಯಾ, ಆಸ್ತೇಯಂ, ಕ್ಷಮ, ದಾನ, ಇಂದ್ರಿಯ ನಿಗ್ರಹ, ದೀಹಿ, ದಶಕಂ ಧರ್ಮಲಕ್ಷಣಂ ಅಂತಾರೆ. ಹಾಗಿದ್ರೆ ಆ ಚುರುಕು ಬುದ್ಧಿ, ಜ್ಞಾನಾರ್ಜನೆಗಾಗಿ ಕುತೂಹಲ ನಮ್ಮಲ್ಲಿದೆಯಾ? ಎಲ್ಲವನ್ನೂ ಕಲಿಯುವ ಸ್ವಭಾವ. ನಾನಿವತ್ತಿಲ್ಲಿ ನಿಂತಿದ್ದೀನಿ ಅಂದರೆ ಅದು ಏಕೈಕ ಸ್ವಭಾವದಿಂದ. ಎಲ್ಲಿ ನೀಲ್ಗುಂದ ರೀ, ಎಲ್ಲಿ ನೀಲ್ಗುಂದ? ದ್ಯಾಮಪ್ಪ ರತ್ನವ ಅನ್ನೋ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿದ ನಾನು, ಒಬ್ಬ ಗುರು, ರಾಮಕೃಷ್ಣ ವಿವೇಕಾನಂದಾಶ್ರಮದಲ್ಲಿ ನನಗೆ ಸಿಕ್ಕ ಒಬ್ಬ ಗುರು ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು. ಅವರು ಹೇಳಿಕೊಟ್ರು, ನೋಡೋ ಎಲ್ಲವನ್ನೂ ಕಲಿ, ಯಾವುದನ್ನೂ ತಿರಸ್ಕಾರ ಮಾಡಬೇಡ, ಎಲ್ಲವನ್ನೂ ಕಲಿ. ಆನೋ ಭದ್ರತಃ ಕೃತವೋ ಎಂತು ವಿಶ್ವತಃ. ಸದ್ವಿಚಾರಗಳು ಜಗತ್ತಿನ ನಾನಾ ಮೂಲೆಯಿಂದ ಬರಲಿ, ಎಲ್ಲವನ್ನೂ ಓದು, ಎಲ್ಲವನ್ನೂ ಕಲಿ. ಯಾವುದು ಸಮಾಜದ ಹಿತಕ್ಕಾಗಿದೆಯೋ, ಯಾವುದು ಸರ್ವರ ಏಳಿಗೆಯನ್ನು ಬಯಸುತ್ತದೆಯೋ, ಸಕಲ ಜೀವಿಗಳ ಲೇಸನ್ನ ಯಾವುದು ಬಯಸುತ್ತದೋ ಅದನ್ನೇ ಮಾಡು, ಅದನ್ನೇ ಕಲಿ, ಅದನ್ನೇ ಮಾತಾಡು, ಹಾಗೇ ಇರುವಂತ. ಹೌದೇ, ನಾನು ಎಲ್ಲವನ್ನೂ ಕಲಿಯಬೇಕೆ? ಸೊ ಲೆಟ್ ಮೀ ಬಿ ಓಪನ್. ಎಲ್ಲ ನಾನು ಓಪನ್ ಆಗಿರಲಿ. ಹಾಗಿದ್ರೆ ಕಲಿಯೋಣ. ನಾವು ಮಾಡಬೇಕಾದದ್ದು ಅದನ್ನೇ. ಒಂದು ತತ್ವಕ್ಕೆ ಅಂಟಿಕೊಳ್ಳುವುದಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ದಿವಸ ಸಾಯಲೇಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ದಿವಸ ಸಾಯಲೇಬೇಕು. ನಮ್ಮ ಹಾಗೆ 2 ಕಣ್ಣು, 2 ಕೈ, 2 ಕಾಲು, ಅದೇ ಮೆದುಳನ್ನು ಹೊಂದಿದ ಒಬ್ಬ ವ್ಯಕ್ತಿ ನಮ್ಮೂರಿನ ಪಕ್ಕ ಇದ್ದವನು, ನಮ್ಮ ಜಿಲ್ಲೆಯ ಪಕ್ಕ ಇದ್ದವನು, ನಮ್ಮ ರಾಜ್ಯದಲ್ಲಿದ್ದವನು, ನಮ್ಮ ದೇಶದಲ್ಲಿದ್ದವನು ಅಷ್ಟೊಂದು ಮಹೋನ್ನತ ಸಾಧನೆಯನ್ನು ಮಾಡುವುದಾದರೆ ನಾನು ಯಾಕೆ ಮಾಡಬಾರದು? ದುರ್ಗಪ್ಪನಿಗೆ ಸಾಧ್ಯ ಅದು ಆಯ್ತದೆ. 2.5 ಇಂಚು ಬೋರ್ವೆಲ್ಲಲ್ಲಿ 2 ಎಕರೆಯಲ್ಲಿ 9 ಲಕ್ಷ ಆದಾಯ ಅನ್ನೋದಾದ್ರೆ ನಮ್ಮಲ್ಲಿ ಯಾಕೆ ಆಗಬಾರದು? ಕವಿತಾ ಮಿಶ್ರಾ ಅಲ್ಲಿ ಕವಿತಾ ಹಾಳದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮಾಡ್ತಾಳೆ ಅನ್ನೋದಾದ್ರೆ ನಾವು ಯಾಕೆ ಮಾಡಬಾರದು? ಶರಣಬಸಪ್ಪ ಕಪ್ಪತ್ನವರ್ ನಮ್ಮೂರು ಪಕ್ಕ ಇದ್ದ, SLC ಫೇಲ್, PUC ಫೇಲ್, ಡಿಗ್ರಿ ಫೇಲ್, ಇಂಗ್ಲಿಷ್ನಲ್ಲಿ B.Ed ಸೀಟ್ ಸಿಗಲಿಲ್ಲ, MA ಸೀಟ್ ಸಿಗಲಿಲ್ಲ. ಡೆಲ್ಲಿಗೆ ಹೋದ, IRS 364ನೇ ರ್ಯಾಂಕ್ ಬಂದ. ಅವ್ನು ನೋಡ್ಲಿಕ್ಕೆ ನಾವು ಓಡಿ ಹೋಗ್ತಿದ್ವಿ. ನಾವು ಚಿಕ್ಕವರವಾಗ SLC ಮಾಡ್ತಿದ್ದೆ ನಾನು. ಶರಣಬಸಪ್ಪ ಕಪ್ಪತ್ನವ್ರ ಅವನಲ್ಲಿ ನೀರು ಹಾಸ್ತಿದ್ನಲ್ಲ ಅವನ, ಇಲ್ಲ ನೀರು ಹಾಸ್ತಿದ್ನಲ್ಲ ಅವನ, ರಾತ್ರಿ ಪೂರ್ತಿ ಎಲ್ಲ ಹಾಲಿನ ಡೈರಿಗೆ ಬರ್ತಿದ್ನಲ್ಲ, ಎತ್ತರಗ ಕಪ್ಪಗಿದ್ದ ಅವನ. ನೋ ಮರಾಯ, SLC ಫೇಲ್ ಆಗಿತ್ತಲ್ಲ ಅವನ, PUC ಫೇಲ್ ಆಗಿತ್ತಲ್ಲ ಅವನು.
SLC PUC ಡಿಗ್ರಿ ಫೇಲ್ ಆದ ವ್ಯಕ್ತಿ ದೆಹಲಿಗೆ ಹೋಗಿ 1 ವರ್ಷ ಇದ್ದು ಓದಿ IRS ಆಗ್ತಾನ? ನಾವು ಯಾಕೆ ಆಗಬಾರ್ದು? ಶರಣಪ್ಪನಲ್ಲಿ ಇಲ್ಲದ್ದು ನನ್ನಲ್ಲಿ ಏನಿದೆ, ಅವನಿಗಿರ್ಲಾರದ್ದು ನನಗೇನಿಲ್ಲ. ಯಾವ ಪುಸ್ತಕ ಓದ್ದ, ಯಾವ ಕ್ವಶನ್ ಪೇಪರ್ಗಳನ್ನು ನೋಡ್ದ, ಯಾರ ಹತ್ರ ಮಾರ್ಗದರ್ಶನ ಪಡೆದ, ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತಾ ಇದ್ದ, ಎಷ್ಟು ಗಂಟೆ ಓದ್ತಾ ಇದ್ದ, ಯಾವ ಆಹಾರವನ್ನು ಅವನು ಸೇವನೆ ಮಾಡ್ತಾ ಇದ್ದ, ನಾನು ಅವನ ಹಾದಿಯಲ್ಲಿ ನಡೀತೀನಿ, ನಾನು ಪರೀಕ್ಷೆಯನ್ನು ಬರೀತೀನಿ, ನಾನು ನನ್ನ ಬದುಕನ್ನು ಕಟ್ಟಿಕೊಳ್ತೇನೆ ಅಂತಕ್ಕಂಥದ್ದು. ಈ ರೀತಿಯ ಸಾಧಕರ ಕಥೆಗಳು ನಮ್ಮ ಮೇಲೆ ಪರಿಣಾಮವನ್ನು ಬೀರ್ಬೇಕು. ಸುಂದರ ಬದುಕನ್ನು ಕಟ್ಟಿಕೊಂಡವರ ಬದುಕು ನಮಗೆ ಪ್ರೇರೇಪಣೆಯಾಗಬೇಕು. ಅದೇ ಕಾರಣಕ್ಕೆ ಒಂದು ಜಾತ್ರೆ, ಅದೇ ಕಾರಣಕ್ಕೆ ಒಂದು ದಾಸೋಹ, ಅದೇ ಕಾರಣಕ್ಕೆ ಒಂದು ಪ್ರವಚನ, ಅದೇ ಕಾರಣಕ್ಕೆ ಇಂತಹ ಒಂದು ವೇದಿಕೆ. ಇಲ್ಲಿ ಕಲಿತು ಮನೆಗೆ ಏನಾದರೂ ತೆಗೆದುಕೊಂಡು ಹೋಗಬೇಕು. ನಾವು ಯಾರಿಗೂ ಕಡಿಮೆ ಇಲ್ಲ. ಜಗತ್ತು ಸಾಧಕನ ಸ್ವತ್ತು. ನಾವು ಆ ರೀತಿ ಸಾಧನೆಯನ್ನ ಮಾಡಬಲ್ಲೆವು. ಕೀಳಿರಿಮೆಯನ್ನ ಬಿಡಬೇಕು. ನಾನು ಯಾರಿಗೂ ಕಡಿಮೆ ಇಲ್ಲ, ಯಾವುದಕ್ಕೂ ಅಂಜುವ ಅವಶ್ಯಕತೆ ಇಲ್ಲ. ಕಾಯಕವೇ ಕೈಲಾಸ. ನಾನು ನನ್ನ ಕಾಯಕದಲ್ಲಿ ನಿಷ್ಠೆಯನ್ನ ತೋರಿಸಬೇಕು. ಗುರು ಹಿರಿಯರ ಬಗ್ಗೆ ಭಕ್ತಿ ಇರಬೇಕಂತಕ್ಕಂಥದ್ದು ಪ್ರತಿನಿತ್ಯ 1 ಸಾರಿ ರಿಂಗಣಿಸ್ಬೇಕು. ಇಷ್ಟಲಿಂಗ ಪೂಜೆಯಾದ ಮೇಲೆ ನಮಗನಿಸ್ಬೇಕು, ವಿಭೂತಿಯನ್ನು ಹಚ್ಚಿದಾಗ ನಮಗನಿಸ್ಬೇಕು, ಹೊರಗಡೆ ಬಂದಾಗ ನಮಗನಿಸ್ಬೇಕು, ಧ್ವನಿ ಇಲ್ಲದ ಒಬ್ಬ ವ್ಯಕ್ತಿಯನ್ನ, ಕರುಣಾಜನಕ ಸ್ಥಿತಿಯಲ್ಲಿದ್ದವನ್ನ, ಹಸಿದವನನ್ನ ಕಂಡಾಗ, ನಿರ್ಗತಿಕನನ್ನ ಕಂಡಾಗ, ಅಕ್ಷರ ಇಲ್ಲದವನನ್ನ ಕಂಡಾಗ ನಮ್ಮಲ್ಲಿ ಆ ಸಹಾಯ ಮಾಡ್ತಕ್ಕಂಥ ಮನೋಭಾವ ಮೈದೊಳೆಯಬೇಕು. ಇದು ಜಾತ್ರೆಯ ಉದ್ದೇಶ. ಯುವ ಕೃಷಿ ಬದುಕು ಇದೆಲ್ಲವನ್ನ ಕಟ್ಟಿಕೊಳ್ಳಲಿಕ್ಕೆ ನಾವು ಪರಮ ಪಂಡಿತರಾಗುವ ಅವಶ್ಯಕತೆ ಇಲ್ಲ. ವೇದ ಉಪನಿಷತ್ತು ಎಲ್ಲ ವಚನ 68,000 ವಚನ ಅಥವಾ ಮಗದೊಂದು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಆಲೋಚನೆಗಳ ಸಕಾರಾತ್ಮಕವಾಗಿದ್ರೆ, ನಾವಿಡೋ ಹೆಜ್ಜೆ ಸದೃಢವಾಗಿದ್ರೆ, ಸ್ವಾಮಿ ಏನಾದರೂ ಯಾಕೆ ಬರಲಿ, ವಹಿಸಿದ ಕೆಲಸವನ್ನು ನಾನು ಶಿರಸಾವಹಿಸಿ ಮಾಡ್ತೇನೆ ಅನ್ನೋ ಆತ್ಮವಿಶ್ವಾಸ ಇದ್ರೆ, ಒಂದು ನಾಣ್ಣುಡಿ, ಗೋಡೆ ಮೇಲೆ ಬರೆದಿರ್ತಕ್ಕಂಥ ಒಂದು ನಾಣ್ಣುಡಿ, ಯಾವುದೋ ಒಂದು ವಚನ, ಕಳಬೇಡ ಕೊಲಬೇಡ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಅದು ನಮ್ಮನ್ನು ಬದಲಾಯಿಸುತ್ತೆ. ಆಲೋಚನೆಗಳು ಸಕಾರಾತ್ಮಕವಾಗಿರ್ಬೇಕು, ನಾವಿಡೋ ಹೆಜ್ಜೆ ಸದೃಢವಾಗಿರ್ಬೇಕು. ಅದಿಲ್ಲ, ನಾವು ಕೇವಲ ನೇಪಥ್ಯಕ್ಕೆ ಆಚರಣೆ ಮಾಡ್ತೇವೆ. ಬರೀ ಯಾರು ಸಾಧನೆ ಮಾಡಿದಾರೋ ಅವರನ್ನು ಮಾತ್ರ ಉತ್ಸವ ಮೂರ್ತಿಯಂತೆ ನಾವು ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡ್ತೇವೆ ಅನ್ನೋದಾದ್ರೆ ನಮ್ಮ ಬದುಕು ಹಾಗೆ ಇರುತ್ತೆ. ಅವ್ರು ಮುಂದೆ ಹೋಗ್ತಾನೆ ಇರ್ತಾರೆ. ಹಾಗಾಗದಿರಬಾರದು ಅಂತಂದ್ರೆ ನನಗೆ ಸದಾ ಸ್ಮರಣೆಗೆ ಬರೋದು ಡಾಕ್ಟರ್ B.R. ಅಂಬೇಡ್ಕರ್ ಒಂದು ಕೊಟೇಶನ್. ಏನು, ನಾನು SLC ಓದಬೇಕಾದ್ರೆ 3 ದಿವಸ ನಿದ್ದೆ ಮಾಡಿರಲಿಲ್ಲ. ಅದನ್ನು ಓದಿದ ಮೇಲೆ ನಾನೇನು ಅನ್ಕೊಂಡಿದ್ದೆ, ದೇಶಕ್ಕೆ ಸ್ವತಂತ್ರ ಬಂದಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಾವೆಲ್ಲ ಆಗಸ್ಟ್ 15ಕ್ಕೆ ಭಾಷಣನೂ ಮಾಡ್ತಿದ್ದೆ. ನಮ್ಮ ಪಾಠ ಮಾಡ್ಬೇಕಾದ್ರೆ ಟೀಚರ್ ಹೇಳ್ಬಿಟ್ರು, ಅಂಬೇಡ್ಕರ್ ಕೊಟೇಶನ್, ಎಲ್ಲಿಯವರೆಗೆ ಆರ್ಥಿಕವಾಗಿ ಎಲ್ಲರೂ ಸ್ವತಂತ್ರರಾಗುವುದಿಲ್ಲವೋ, ಸಬಲರಾಗುವುದಿಲ್ಲವೋ, ಸಾಮಾಜಿಕ ಸದೃಢತೆ ಬರುವುದಿಲ್ಲವೋ, ಸಾಂಸ್ಕೃತಿಕ ಅರಿವು ಬರುವುದಿಲ್ಲವೋ, ಕೇವಲ ರಾಜಕೀಯ ಸ್ವಾತಂತ್ರ್ಯ ಅಲ್ಲ, ಇದಕ್ಕೆ ಅರ್ಥ ಇಲ್ಲ ಅಂತ. ಅಯ್ಯೋ ರಾಮ, ಡಾಕ್ಟರ್ B.R. ಅಂಬೇಡ್ಕರ್ ಹೀಗೆ ಹೇಳ್ಬಿಟ್ರೆ, ಹಾಗಿದ್ರೆ ನಾವು ಆರ್ಥಿಕವಾಗಿ ಸ್ವಾತಂತ್ರ್ಯ ಸದೃಢರಾಗಬೇಕೆ, ಸಾಮಾಜಿಕವಾಗಿ ಸಬಲರಾಗಬೇಕೆ, ಸಾಂಸ್ಕೃತಿಕವಾಗಿ ನಮ್ಮೆಲ್ಲ ಅರಿವು ಬರಬೇಕೆ, ಪರಂಪರೆಯನ್ನ ಅರಿಯಬೇಕೆ. ಹಾಗಿದ್ರೆ ಅರಿಯೋಣ. ನನಗಿದೊಂದು ಟಾರ್ಗೆಟ್ ಅಪ್ಪ. ಯಾವ ರೀತಿ ದೇಶಕ್ಕೆ ಒಂದು ಪಂಚವಾರ್ಷಿಕ ಯೋಜನೆ ಇದೆಯೋ, ಯಾವ ರೀತಿ ರಾಜ್ಯಕ್ಕೆ ಒಂದು ಬಜೆಟ್ ಇದೆಯೋ, ಒಂದು ಕುಟುಂಬಕ್ಕೂ ಒಂದು ಬಜೆಟ್ ಇರಬೇಕು, ಒಬ್ಬ ವ್ಯಕ್ತಿಗೂ ಕೂಡ ಒಂದು ಪಂಚವಾರ್ಷಿಕ ಯೋಜನೆ ಇರಬೇಕು. 2020 ಜನವರಿ ನಾನು ಹೀಗಿದ್ದೀನಿ, 2022ಕ್ಕೆ ನಾನು ಇದಾಗ್ತಾನೆ, 2025ಕ್ಕೆ ನಾನು ಇಲ್ಲಿರ್ತೇನೆ, 2030ಕ್ಕೆ ಹೀಗಿರುತ್ತೆ, ನನ್ನ ಕುಟುಂಬ ಹೀಗಿರುತ್ತೆ, ನನ್ನ ಊರು ಹೀಗಿರುತ್ತೆ, ನನ್ನ ಜಿಲ್ಲೆಗೆ ನಾನು ಇದನ್ನು ಮಾಡ್ತೀನಿ ಅಂತಕ್ಕಂಥ ದೃಢ ನಿಶ್ಚಯ ಸಂಕಲ್ಪ ಮಾಡ್ತಕ್ಕಂಥ ಗುಣ ಯುವಕರಲ್ಲಿ ಬಂದದ್ದೇ ಆದಲ್ಲಿ ನಾವು ಯಶಸ್ವಿಯತ್ತ ನಡೀತಾ ಇದ್ದೀವಿ ಅಂತ, ದೇಶ ಸದೃಢವಾಗ್ತಿದೆ ಅಂತ. 100 ಪುಸ್ತಕಗಳಿದೆ, 100 ವಾದ ವಿವಾದಗಳಿದೆ. ಪಕ್ಕಕ್ಕಿಡಿ, ಅದೆಲ್ಲ ಅವ್ರು ದೊಡ್ಡವರೆಲ್ಲ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರನೇ ಒಂದು ಸಪರೇಟ್
ಗುಂಪುಗಳಿದ್ದಾವೆ, ಅವ್ರು ಮಾಡ್ಕೊಳ್ತಾರೆ. ನಾನು ಏನು ಮಾಡ್ತಿದ್ದೇನೆ? ನಾನಾಗಿ ನನ್ನ ಶರೀರ, ನನ್ನ ಮನಸ್ಸು, ನನ್ನ ಓದು, ನನ್ನ ಊರು, ನನ್ನ ಬದುಕು, ನನ್ನ ಕುಟುಂಬ, ಇದಕ್ಕಾಗಿ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ಇದೇ ಮೋಸ್ಟ್ ನೆಗ್ಲೆಕ್ಟೆಡ್. ಇಲಾಖೆಯಲ್ಲಿ ಇದ್ಕೊಂಡು ನಾವು ರೌಂಡ್ಸ್ಗೆ ಹೋದಾಗ ಬೀಟ್ಗಳನ್ನು ಮಾಡಬೇಕಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಬರೀ ನೋಡೋದು ವಿನಾಕಾರಣ ಕ್ಷುಲ್ಲಕ ಕಾರಣಗಳಿಗಾಗಿ, ಅತ್ಯಂತ ಸಣ್ಣ ವಿಚಾರಗಳಿಗಾಗಿ ದೋಂಬಿ, ಗಲಾಟೆ ಮತ್ತು ಕಾನೂನು ಸುವ್ಯವಸ್ಥೆ ತೊಡಕುಗಳನ್ನು ಅದು ನಿವಾರಣೆ. ಯಾಕೆ ಪ್ರತಿ ಸಾರಿ ಎಲ್ಲ ಶಾಲೆಗಳಿಗೆ ಹೋಗೋದು, ಯಾಕೆ ಮಾತಾಡೋದು ಅಂತಂದರೆ ನಮ್ಮ ಜನ ತುಂಬ ಒಳ್ಳೆಯವರು, ಅವ್ರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವ ಅವಶ್ಯಕತೆ ಇದೆ. ಸನ್ಮಾರ್ಗದಲ್ಲಿ ನಡೆಯಬೇಕಾದ್ರೆ ಪೊಲೀಸ್ ಇಲಾಖೆ ಅಂದರೆ ಅನ್ನೋದು ಹೇಳುವ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ಎಲ್ಲ ಕಡೆಗಳಿಗೂ ಕೂಡ ನಾವು ಹೋಗೋದು. ಸೊ ಮಹಾತ್ಮರ ಜಯಂತಿಗಳನ್ನು ಆಚರಣೆ ಮಾಡೋಗ್ಲಿಕ್ಕೆ, ಅದಕ್ಕೆ ಸರಿಯಾದ ಅರ್ಥಪೂರ್ಣತೆ ಬರಲಿಕ್ಕೆ ನಮ್ಮಲ್ಲಿ ಬದಲಾವಣೆ ಆಗಬೇಕು. ನಮ್ಮಲ್ಲಿ ಬದಲಾವಣೆ ನಮ್ಮ ಊರಿಗೆ, ನಮ್ಮ ಸಮುದಾಯಕ್ಕೆ, ಆ ಮೂಲಕ ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡ್ತಕ್ಕಂಥ ಪ್ರಕ್ರಿಯೆ ಆರಂಭ ಆದಾಗಲೇ ಅದಾಗುತ್ತೆ. ಸೊ ಅದು ಆಗಲಿಕ್ಕೆ ನಮ್ಮಲ್ಲಿ ಆ ಶಕ್ತಿ ಬರಬೇಕು. ಕೀಳಿರ್ಮೆ ಬಿಡಿ. ಭಾಳಷ್ಟು ಜನ ಊರುಗಳಲ್ಲೆಲ್ಲ ನಿಮ್ಮನ್ನು ಹೀಯಾಳಿಸೋರು ಇರ್ತಾರೆ, ನಿಂದಿಸೋರು ಇರ್ತಾರೆ, ವಿಮರ್ಶೆ ಮಾಡೋರು ಇರ್ತಾರೆ. ಅವರಿರಲಿ, ತಲೆ ಕೆಡಿಸ್ಕೊಳ್ಬೇಡಿ. ಭಗವಂತನನ್ನೇ ನಾವು ಬಿಟ್ಟಿಲ್ಲ. ನೀವೇನು ಅನ್ಕೊಂಡಿರ್ತೀರಾ ಅದರ ಮೇಲೆ ಸಂಪೂರ್ಣ ವಿಶ್ವಾಸ ಇರಬೇಕು, ಮುನ್ನುಗ್ತಾ ಇರಬೇಕು. ಮತ್ತೊಬ್ಬರನ್ನು ಹೀಯಾಳಿಸುವುದಾಗಲಿ, ಮತ್ತೊಬ್ಬರನ್ನು ವಿಡಂಬನೆ ಮಾಡಿ ನಮ್ಮ ವಿಫಲತೆಗೆ ಅವರನ್ನು ಕಾರಣೀಕರ್ತರನ್ನಾಗಿ ಮಾಡುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಜಗತ್ತಿನಲ್ಲಿ, ಸಮಾಜದಲ್ಲಿ ವಿಡಂಬನೆಯನ್ನು ಕೇಳಲಿಕ್ಕೆ, ವಿಮರ್ಶನೆ ಕೇಳಲಿಕ್ಕೆ ಸಮಯ ಇಲ್ಲ. ಸೊ ಅಷ್ಟು ತಾವು ಅದಾಗಲಿ ಅನ್ನೋದು. ನನಗೆ ಬಸವಾದಿ ಶರಣರ ಬಗ್ಗೆ ನಮಗೊಬ್ಬರು ಟೀಚರ್ ಇದ್ರು, ರವೀಂದ್ರ ಆರ್ ಪಟ್ಟಣ್ ಅಂತ ಹೇಳಿ. ನಿಜವಾದ ಶರಣ. ನಾನು ಬಸವಣ್ಣನವ್ರನ್ನಂತೂ ನೋಡಿಲ್ಲ, ಆದರೆ ನಾನು ಬಸವಣ್ಣನ ಕಂಡಿದ್ದು ನಮ್ಮ ಟೀಚರ್, ನಮ್ಮ ಗುರುಗಳು ರವೀಂದ್ರ ಆರ್ ಪಟ್ಟಣ್ ಅಂತೇಳಿ ಮುಳುಗುಂದದ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ಬಸವಣ್ಣನವರೇ ಬಂದು ನಮಗೆ ವಚನವನ್ನು ಬೋಧಿಸಿದ ಹಾಗಿತ್ತು. ಅವರಿಂದ ನಾನು ಕಲ್ತದ್ದೇನು ಅಂತಂತಂದರೆ, ನಾವು ನಮಗೆ ವಹಿಸಿದ ಕರ್ತವ್ಯವನ್ನು ಸಿರಸಾವಹಿಸಿ ನಿರ್ವಹಿಸಬೇಕು. ಅದು ವಿದ್ಯಾರ್ಜನೆ ಆಗಿರಲಿ, ಕೃಷಿ ಆಗಿರಲಿ, ಯಾವುದೇ ವೃತ್ತಿ ಆಗಿರಲಿ. ನಮ್ಮಿಂದ ಇತರರಿಗೆ ಸಹಾಯ ಆಗುತ್ತೋ ಇಲ್ವೋ, ಅಪಕಾರವನ್ನಂತೂ ಮಾಡಬಾರದು, ಅಪಚಾರವನ್ನಂತೂ ಉಂಟು ಮಾಡಬಾರದು. ಸೊ ಇದು ಮೂಲ ಎಂಟೈರ್ 12ನೇ ಶತಮಾನದ ಸಂಪೂರ್ಣ ಚಳುವಳಿಯ ಮೂಲ ಸಾರ ಮತ್ತು ಅದರ ಉದ್ದೇಶ. ಸೊ ಆ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ನಾನು ಯಾವತ್ತೂ ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ನಾನಿವತ್ತು ಬರಲಿಕ್ಕೆ ಅತಿ ಮುಖ್ಯ ಕಾರಣ ನನ್ನ ಗೆಳೆಯ ಡಾಕ್ಟರ್ ಹರೀಶ್. ಯಾಕೆ ಬಂದೆ? ಅನಾರೋಗ್ಯದ ಮಧ್ಯೆ ಅಂತಂದರೆ ಅವನು ಹೆಂಗಿದಾನಂತಂದರೆ, ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತೇನೆ ಸಿಕ್ಕಾಪಟ್ಟೆ ಜನ ಆಫೀಸಿಗೆ ಬರ್ತಾರೆ. ಸಾರ್ ಬಿಲ್ ಕಡಿಮೆ ಆಗಿರ್ಬೇಕು ಸರ್, ಡಾಕ್ಟರ್ ತೋರಿಸ್ಬೇಕು ಸರ್ ಅಂತೇಳಿ ಎಷ್ಟು ಪೇಷಂಟ್ ಕಳಿಸಿದ್ರು ನೋಡ್ತಾನೆ. ಡಾಕ್ಟ್ರೇ ಇದು ಯಾವುದೋ ಒಂದು ಪೇಷಂಟ್ ಬಂದಿದೆ ಮಾರ್ರೆ, ಸ್ಕ್ಯಾನಿಂಗ್ ಆಗ್ಬೇಕಂತಂತೆ, ಕಳಿಸಿ ಸರ್, ಕಳಿಸಿರವೆ ಇವರೇ. ಸರ್ ಇನ್ನೊಂದಿದೆ, ಒಂದು ಆಪರೇಷನ್ ಅಂತೆ ಡಾಕ್ಟ್ರೆ, ಹಾಂ ಕಳಿಸಿ, ಯಾರನ್ನಾದರೂ ಕಳಿಸಿ. ಇಲ್ಲ ಇವ್ ಯಾವುದೋ ಒಬ್ಬ ಹುಡುಗ ಸ್ಕೂಲ್ ಫೀಸ್ ಇಲ್ಲ ಅಂತ ಸರ್, ನಾನು ನೋಡ್ಕೊಂಬಂದವನೇ ಕಳಿಸಿ ಅಂತಂದರೆ, ನಮ್ಮ ಡಾಕ್ಟರ್ ಹರೀಶ್ ಒಂದು ಪೇಷಂಟನ್ನು ಇದುವರೆಗೆ ವಾಪಸ್ ಕಳಿಸಿಲ್ಲ, ಒಬ್ಬ ಹುಡುಗನ್ನು ಕೂಡ ವಾಪಸ್ ಕಳಿಸಿಲ್ಲ. ಒಬ್ಬ ಶರಣ, ಒಬ್ಬ ಭಕ್ತ ನಿಜಾರ್ಥದಲ್ಲಿ ಮಾಡಬೇಕಾಗಿರೋದು ಇದನ್ನು. ನಾನು ಈ ಸಮಾಜದಿಂದ ಹಿಡಿ ಪಡೆದಿದ್ದೀನಿ ಅಂದರೆ ಪಡಿ ವಾಪಸ್ ಕೊಡ್ಬೇಕು. ನಮ್ಮ ಬದುಕು ಆ ಭಗವಂತ ಮತ್ತು ತಂದೆ ತಾಯಿಗಳು ಮತ್ತು ಇಡೀ ಸಮಾಜ ಕೊಟ್ಟ ಭಿಕ್ಷೆ ನಾವು ತಗೊಂಡಿದ್ದೀವಿ ಅಂತಂದರೆ, ಈ ಕಾಯ, ಈ ಶರೀರ ಸೌದು ಹೋಗೋ ಮೊದಲು ಏನಾದರೂ ಮಾಡಬೇಕು. ನಮಗೆ ತೋಚಿದ್ದು, ನಮಗೆ ತಿಳಿದಿದ್ದು, ನಮಗನಿಸಿದ್ದು, ನಮಗೆ ಕೈಲಾದಷ್ಟು ಆ ಕೆಲಸವನ್ನು ನಮ್ಮ ಡಾಕ್ಟರ್ ಹರೀಶ್ ಮಾಡ್ತಾ ಇದ್ದಾರೆ. ಆ ಡಾಕ್ಟರ್ ಎಲ್ಲಿ ಕರೆದ್ರೂ ಹೋಯ್ತೀವಿ ನಾವು ನಾರ್ಮಲಿ. ಸೊ ಅವರಿಗೆ, ಅವರ ಕುಟುಂಬಕ್ಕೆ ಮತ್ತು ಶ್ರೀ ನಮ್ಮ ನಾಗರಾಜ್ ಸರ್ ಅವ್ರ ಮಾವ ಅಂತ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಅವರ ಬಹುಶಃ ಬಿತ್ತಿದಂತೆ ಬೆಳೆ, ಮನಸ್ಸಿನಂತೆ ಮಾದೇವ. ಬಹುಶಃ ಅವರ ಸಾಂಗತ್ಯ, ಆ ಆಲೋಚನೆಗಳ ಪ್ರಭಾವದಲ್ಲಿ ಅವರು ಇರೋದ್ರಿಂದ ಆ ಒಳ್ಳೆಯ ಮನಸ್ಸು, ಒಳ್ಳೆಯ ಗುಣ ಆ ನನ್ನ ಗೆಳೆಯನಲ್ಲಿದೆ. ಅವ್ರಿಗೆ, ಅವ್ರ ಕುಟುಂಬಕ್ಕೆ ಮತ್ತು ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಶರಣರಿಗೆ, ಈ ಊರಿನ, ಈ ಭಾಗದ ಎಲ್ಲ ಜನತೆಗೆ ಸನ್ಮಂಗಳ ಆಗಲಿ, ಮಳೆ ಬೆಳೆ ಸಕಾಲಕ್ಕಾಗಲಿ,
ಹಸಿದವನಿಗೆ ಅನ್ನ ಹಾಕ್ತಕ್ಕಂಥ, ಅಕ್ಷರ ಇಲ್ಲದವನಿಗೆ ಅಕ್ಷರ ಕೊಡ್ತಕ್ಕಂಥ ಬುದ್ಧಿ, ಆ ಉದಾರತೆ, ಧೀಮಂತತೆ ನಮ್ಮೆಲ್ಲರಲ್ಲೂ ಬರಲಿ. ಕೊನೆಯದಾಗಿ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಪೊಲೀಸ್ ಇಲಾಖೆ ಬಗ್ಗೆ ಅನುಕಂಪ ಬೇಡ, ಅವಮಾನ ಬೇಡ, ಅಥವಾ ನಮ್ಮ ಬಗ್ಗೆ ಶಂಕೆ ಬೇಡ, ಅನುಮಾನ ಬೇಡ. ಪೊಲೀಸ್ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಸಿನಿಮಾ ನೋಡಿ, ಯಾವುದೋ ಒಂದು ಎಲ್ಲೋ ಒಂದು ರಿಪೋರ್ಟ್ ಆಗಿರ್ತಕ್ಕಂಥ ವರದಿಯನ್ನು ನೋಡಿ ಪೊಲೀಸರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಇಟ್ಕೋಬೇಡಿ. ಪೊಲೀಸ್, ಕರ್ನಾಟಕ ರಾಜ್ಯ ಪೊಲೀಸ್ ಅದರಲ್ಲೂ ಬಹಳ ಅದರ ನಿಷ್ಠೆಗೆ, ಅದರ ಕಾರ್ಯತತ್ಪರತೆಗೆ ಹೆಸರುವಾಸಿಯಾದದ್ದು. ನಮ್ಮಲ್ಲಿ ಬದಲಾವಣೆ ಬರಬೇಕು ಅನ್ನೋದಾದರೆ, ನೀವು ನೋಡಿರ್ತಕ್ಕಂಥ ಲೋಪದೋಷಗಳು ಸರಿ ಹೊಂದಬೇಕು ಅನ್ನೋದಾದರೆ, ನಿಮ್ಮ ಕಣ್ಣೆದುರಿಗೆ ಕಾಣುವ ಪೊಲೀಸ್ ವ್ಯಕ್ತಿಯನ್ನು ಗೌರವದಿಂದ ಕಂಡು ಒಂದು ಸಾರಿ ಕೈ ಕುಲುಕಿ, ಸರ್ ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್ ಸರ್, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸರ್, ಲಕ್ಷಾಂತರ ಜನ ಸಿದ್ದರಾಮೇಶ್ವರ ಜಯಂತಿಗೆ ಬಂದರು ಸರ್, ನೀವೆಲ್ಲ ನಿಂತ್ಕೊಂಡು ಒಳ್ಳೆ ಬಂದೋಬಸ್ತ್ ಮಾಡಿದ್ರಿ ಸರ್, ಟ್ರಾಫಿಕ್ ಚೆನ್ನಾಗಿ ನೋಡ್ಕೊಂಡ್ರಿ ಸರ್, ಯಾರಿಗೂ ಯಾವುದೇ ಅಪಚಾರ ಆಗ್ಲಾರ್ದಂತೆ ನೋಡಿದ್ರಿ ಸರ್ ಅಂತ ಒಂದು ಸಾರಿ ಕೈ ಕುಲುಕಿ, ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್. ಈ ಸ್ಟಾರ್ ಇದ್ದವ್ರನ್ನ ಬಿಟ್ಬಿಡಿ, ಹೆಗಲ ಮೇಲೆ ಸ್ಟಾರ್ ಇದ್ದವ್ರನ್ನ ಮಾತಾಡಿಸ್ಬೇಡಿ, ಸ್ಟಾರ್ ಇಲ್ಲದೆ ಇರೋರನ್ನ ಮಾತಾಡಿಸಿ. ಆ್ಯಕ್ಚುಲಿ ಕೆಲಸ ಮಾಡೋರು ಅವರೇ, ಅಂದ್ರೆ ಅವ್ರಿಗೆ ಕೆಟ್ಟವರು ಅಂತಲ್ಲ. ನಾವೆಲ್ಲ ದೊಡ್ಡ ದೊಡ್ಡ ಸಾಹೇಬರು, AC ಕಾರು, ದೊಡ್ಡ ದೊಡ್ಡ ಬಂಗ್ಲೆ, ನಾವು ಆರಾಮಿರ್ತೀವಿ. IAS IPS ಅಂದ್ರೆ ಸಾಮಾನ್ಯ ಅಲ್ಲ, ಭಾಳ ದೊಡ್ಡ ಅಧಿಕಾರಿಗಳು. ಬಟ್ ಅದನ್ನು ನಾನಿಲ್ಲಿರುವುದು ಸಮಾಜದ ಹಿತಕ್ಕಾಗಿ, ನೊಂದವರ ಕಣ್ಣೀರು ಒರೆಸ್ಲಿಕ್ಕೆ ಅನ್ನೋ ಭಾವನೆ ನನ್ನಲ್ಲಿದ್ದರೆ ನಾನು ಆಫೀಸಲ್ಲಿ ಕೂಡಲ್ಲ. ಬೀದಿಲಿರ್ತೇನೆ, ಹಳ್ಳಿಲಿರ್ತೇನೆ, ಶಾಲೆಯಲ್ಲಿ ಮಲಗ್ತೀನಿ, ಎಲ್ಲಿ ಅಪರಾಧ ಆಗುತ್ತೆ ಆ ಜನರ ಜೊತೆ ಅವರ ಸಾಂತ್ವನ ಹೇಳಲಿಕ್ಕೆ ನಾನು ನಿಂತಿರ್ತೀನಿ. ಅಂಥ ಅಧಿಕಾರಿಗಳು ಸಿಕ್ಕರೆ ನಿಮ್ಮ ಪುಣ್ಯ. ಅಂಥ ಅಧಿಕಾರಿಗಳು, ನಾನಿರುವುದೇ ಜನರ ಸೇವೆಗೆ, ನಾನಿರುವುದೇ ಸಂವಿಧಾನದ ದೇವೋದ್ದೇಶಗಳನ್ನು ಎತ್ತಿ ಹಿಡಿಯಲಿಕ್ಕೆ ಅನ್ನೋ ಅಧಿಕಾರಿಗಳು ಸಿಕ್ಕರೆ ಅದು ಪುಣ್ಯ. ಬ್ಯೂರೋಕ್ರಸಿ, ಅಧಿಕಾರಶಾಹಿಗಳಲ್ಲಿ ಆ ಮನೋಭಾವನೆ ಬಂದರೆ 50% ನಾವು ಕೆಲಸ ಮಾಡಿದ್ರು ದೇವರು ಅಂತ ತಲೆ ಮೇಲೆ ಕೂತ್ಕೊಂಡು ಅಡ್ಡಾಡ್ತಾರೆ. ಹಿಂದೆ ಕೆರೆ ಕಟ್ಟೆಗಳನ್ನು ಯಾವ ರೀತಿ ಕಟ್ಟಿಸ್ತಿದ್ರು, ಇವತ್ತು ಕೆರೆ ಕಟ್ಟೆಗಳನ್ನು ಯಾರು ಕಟ್ಟಿಸ್ತಾರೆ? ಭೂಮಿ ಇಲ್ಲದವ್ರಿಗೆ ಭೂಮಿ ಯಾರು ಕೊಡ್ತಾ ಇದ್ದಾರೆ? ಅಪರಾಧಿಗಳಿಗೆ ಶಿಕ್ಷೆಯನ್ನು ಯಾರು ಕೊಡ್ತಾ ಇದ್ದಾರೆ? ಇವರೇ ತಾನೇ. ಸೊ ಹಾಗಾಗಿ ನಮ್ಮ ನಿಜವಾದ ಕೆಲಸ ಆಗೋದು ಕೆಳ ಹಂತದ ಸಿಬ್ಬಂದಿಯಿಂದ. ರೆಸ್ಪೆಕ್ಟ್ ದಮ್ ಆ್ಯಂಡ್ ಹ್ಯಾವ್ ಅ ಗುಡ್ ಫ್ರೆಂಡ್ಶಿಪ್ ವಿತ್ ದಮ್. ನಿಮ್ಮ ಊರಿಗೆ ಬಂದಾಗ ಒಂದು ಸಾರಿ ಹೇಳಿ, ಸರಿಯಾಗಿ ಊಟ ಮಾಡಿಸಿ, ನೀವು ಅವಾಗ ಬದಲಾವಣೆಯನ್ನು ಕಾಣ್ತೀರಾ. ಅದೇ, ನೀವು ಅವಾಗ ಬದಲಾವಣೆಯನ್ನು ಕಾಣ್ತೀರಾ. ಅಂಥದ್ದಾಗಲೇ ಪೊಲೀಸ್ ಇಲಾಖೆ ಬಗ್ಗೆ ಸದವಿಚಾರ, ಗೌರವವನ್ನು ಹೊಂದಿ ಅಂತ ಹೇಳ್ತಾ, ನಮ್ಮಲ್ಲಿ ತಪ್ಪಿದ್ದಾವೆ, ನಾನಿಲ್ಲ ಅಂತಲ್ಲ, ಸ್ವಯಂಕೃತ ಅಪರಾಧಗಳಿದ್ದಾವೆ, ಅವನು ತಿದ್ದಲಿಕ್ಕೆ ಕರ್ನಾಟಕ ರಾಜ್ಯ ಪೊಲೀಸ್ ಶಕ್ತವಾಗಿದೆ. ನಮ್ಮಲ್ಲಿ ಆ ಶಕ್ತಿ ಇದೆ. ಅದನ್ನು ಮುಂಬರೋ ದಿವಸಗಳಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಾಗುತ್ತೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಅತ್ಯಂತ ಈ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಸಂಕ್ರಮದ ಶುಭಾಶಯಗಳನ್ನು ಕೋರ್ತಾ, ಬದಲಾವಣೆಯಾಗಲಿ. ನಿಮ್ಮಲ್ಲಿ ಅಟ್ಲೀಸ್ಟ್ ಏನು ಸಾಧ್ಯವೋ ಅದನ್ನು ನಮ್ಮ ಮನೆ ಮಟ್ಟದಲ್ಲಿ, ಊರಿನ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆ ಕ್ರಾಂತಿ, 12ನೇ ಶತಮಾನಕ್ಕೆ ನಿಂತು ಹೋದ ಕ್ರಾಂತಿ, ಮನಸ್ಸಿನೊಳಗಿನ ಕ್ರಾಂತಿ, ಆ ಜ್ಞಾನದ ಕ್ರಾಂತಿ ಆರಂಭ ಆಗಲಿ. ಆ ಕಿಚ್ಚನ್ನು ಇವತ್ತಿನ ಈ ಜಯಂತಿಯ ಈ ಕಾರ್ಯಕ್ರಮ ತಮ್ಮಲ್ಲೆಲ್ಲ ಒದಗಿಸಲಿ ಅಂತ ಆಶಿಸುತ್ತಾ, ನಿಮ್ಮೆಲ್ಲರ ಶುಭ ಆಶೀರ್ವಾದಗಳನ್ನು ಕೋರಿ, ನಾನು ಅಷ್ಟು ದೊಡ್ಡವನಲ್ಲದಿದ್ದರೂ ನನ್ನ ಅನುಭವ, ಜ್ಞಾನ ಎರಡೂ ಅತ್ಯಂತ ಕಡಿಮೆ ಇದ್ದರೂ ನನ್ನ 2 ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟ ಈ ವೇದಿಕೆಗೆ ಶ್ರೀಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಈ 2 ಮಾತುಗಳನ್ನು ಶಿವಾರ್ಪಣೆ ಮಾಡ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಹಲವಾರು ನಿದರ್ಶನಗಳ ಮೂಲಕ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದ ಪೊಲೀಸ್ ಇಲಾಖೆಯ ಆಭರಣ, ಯುವಕರ ಆಶಾಕಿರಣ, ದಕ್ಷ ಪ್ರಾಮಾಣಿಕ IPS ಅಧಿಕಾರಿ ರವಿಚಂದ್ರಣ್ಣನವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಈಗ ಅವರು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ರವಿಚಂದ್ರಣ್ಣನವರು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತೇಳಿ ಗೌರವಾನ್ವಿತರಿಂದ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಸನ್ಮಾನಿತರಿಗೆ ಸನ್ಮಾನ ಕಾರ್ಯಕ್ರಮ ಇದೆ.